ರಾಯಚೂರಿನಲ್ಲಿ ಮುಂಗಾರು ಅಬ್ಬರ ಜೋರಾಗಿದೆ. ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳಗಳು. ಮಕ್ಕಳನ್ನ ಎತ್ಕೊಂಡು ಹಳ್ಳದ ನೀರಲ್ಲೇ ಜನ ಹೋಗ್ತಾ ಇದ್ದಾರೆ. ಗೋನ್ವಾರ ಸೇತುವೆ ಮೇಲೆ ನೀರು ಕೂಡ ಹರಿತಾ ಇದೆ. ಸೇತುವೆ ಮೇಲಿನ ನೀರಲ್ಲೇ ಬಸ್ಗಳು ಕೂಡ ಓಡಾಟವನ್ನ ಮಾಡ್ತಾ ಇದ್ದಾವೆ. ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಜನ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಶಾಲಾ ಬಸ್ಗಳು ಕೂಡ ಓಡಾಟವನ್ನ ಮಾಡ್ತಾ ಇದ್ದಾವೆ. ಸಿಂಧನೂರು ತಾಲೂಕಿನ ಗೋನ್ವಾರ ಗ್ರಾಮದಲ್ಲಿ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ಜೀವ ಭಯದಲ್ಲೇ ಓಡಾಡ್ತಾ ಇದ್ದಾವೆ ಬೈಕ್ಗಳು, ಕಾರುಗಳು, ಮತ್ತೆ ಸ್ಕೂಲ್ಗೆ ಹೋಗುವಂತಹ ವಾಹನ ಸವಾರರು ಕೂಡ ಈ ಒಂದು ಮಳೆಯಿಂದಾಗಿ ಕಿರಿಕಿರಿಯನ್ನ ಅನುಭವಿಸ್ತಾ ಇದ್ದಾರೆ. ಸಿಂಧನೂರು ತಾಲೂಕಿನ ಗೋನ್ವಾರ ಗ್ರಾಮದಲ್ಲಿ ಮಳೆ ಯಾವ ರೀತಿಯಾದಂತಹ ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀನಿ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮಕ್ಕಳನ್ನ ಎತ್ಕೊಂಡು ಆ ಮಳೆಯ ನೀರಿನಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಶಾಲಾ ವಾಹನ ಕೂಡ ಅದೇ ಮಳೆಯ ನೀರಿನಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಜೀಪ್ಗಳು ಓಡಾಟವನ್ನ ಮಾಡ್ತಾ ಇದ್ದಾವೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರುವುದನ್ನು ಗಮನಿಸ್ತಾ ಇದ್ದೀರಿ. ರಸ್ತೆ ಬಂದ್ ಮಾಡುವಂತಹ ಕೆಲಸವನ್ನ ಮಾಡಬೇಕು, ಬೇರೆ ವ್ಯವಸ್ಥೆ ಏನಾದರೂ ಮಾಡಬೇಕು. ಯಾಕೆಂತಂದರೆ ನೋಡಿ ಯಾವ ರೀತಿಯಾಗಿ ಹಳ್ಳ ಕೊಳ್ಳ ತುಂಬಿ ಹರಿತಾ ಇದೆ. ಇನ್ ಕೇಸ್ ಏನಾದರೂ ಕೊಚ್ಕೊಂಡು ಹೋದರೆ ಯಾರ ಗತಿ ಅಂಥೇಳಿ ನೋಡಿ. ಖಾಸಗಿ ಬಸ್ಗಳು ಮತ್ತು ಸರ್ಕಾರಿ ವಾಹನಗಳು ಕೂಡ, ಅಂದರೆ ಬಸ್ಗಳು ಕೂಡ ಇದೇ ಒಂದು ಹಾದಿಯಲ್ಲಿ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟರ ಮಟ್ಟಿಗೆ ಮಳೆ ಆಗಿದೆ. ಹಳ್ಳ ಕೊಳ್ಳ ಎತ್ತ ನೀವು ಕಣ್ಣು ಹಾಯಿಸಿದ್ರೂ ಕೂಡ ನೀರು ಸಿಗ್ತಾ ಇದೆ, ಸಿಗ್ತಾ ಇದೆ. ನಡ್ಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಇನ್ ಕೇಸ್ ಏನಾದರೂ ರಭಸವಾಗಿ ನೀರು ಹರಿದ್ರೆ ಅನ್ನುವಂತಹ ಆತಂಕಗಳು ಕೂಡ ಅಲ್ಲಿನ ಜನಸಾಮಾನ್ಯರಿಗೂ ಕೂಡ ಕಾಡ್ತಾ ಇದೆ. ಮತ್ತು ಓಡಾಟ ಮಾಡೋರಿಗೂ ಕೂಡ ಕಿರಿಕಿರಿ ಆಗ್ತಾ ಇದೆ. ಬೈಕ್ ಸವಾರರು ಕೂಡ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ ಮಳೆಯಿಂದಾಗಿ.